ನಾನು ಇನ್ನು ಚುನಾವಣೆ ನಿಲ್ಲೋದಿಲ್ಲ, ಚುನಾವಣೆ ರಾಜಕಾರಣ ಭಾಳ ಕಲುಷಿತ ಆಗಿದೆ ನೋಡಿ, ಅದನ್ನು ಕನ್ವಿನ್ಸ್ ಮಾಡ್ತೀರಾ? ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದರು. ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದು ಹೇಳ್ತಾ ಇದ್ರು 2028 ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಡೋದು. ಯಾಕಂದ್ರೆ ಅವ್ರ ಅಭಿಮಾನಿಗಳು ಇನ್ನೂ ನಿಲ್ಲಬೇಕು ಅನ್ನುವಂಥ ಪ್ರೆಷರ್ ಕೂಡ ಇದೆ. ಇಲ್ಲ, ಅವರು ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ಶೋಷಿತ ವರ್ಗದವ್ರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ ಅಂಥವ್ರ ಪರವಾಗಿ ದನಿ ಎತ್ತುವಂಥ ಕೆಲಸ ಮಾಡಿಕೊಂಡೇ ಬರ್ತಾರೆ. ಸೊ ಹಾಗಾಗಿ ಅವ್ರು ಚುನಾವಣೆಯಲ್ಲಿ ನಿಲ್ಲದೇ ಹೋದರೂ ಕೂಡ ಅವ್ರ ಪರವಾಗಿ ನಿಂತಿರ್ತಾರೆ. ಕನ್ವಿನ್ಸ್ ಮಾಡ್ತೀರಾ ನಿಲ್ಲಕ್ಕೆ? ಈಗ ತಂದೆಯವರು ಒಂದ್ಸರಿ ತೀರ್ಮಾನ ತೊಗೊಂಡ್ರೆ ಗಟ್ಟಿಯಾಗಿ ಯಾರೂ ಕೂಡ ಅದನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಸೊ ಮತ್ತು ನಾನು ಕೂಡ ಒಬ್ಬ ಮಗ ಆಗಿ ತಂದೆಯವರು 80 ವರ್ಷ ಹತ್ರ ಬಂದಾಗ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲಿ, ಮತ್ತೆ ತಮ್ಮ ಕೆಲಸ ಅದು ಇದು ಅಂತ ಹೇಳಿ ಆರೋಗ್ಯ ನಿರ್ಲಕ್ಷ್ಯ ಮಾಡದೇ ಇರಲಿ ಅನ್ನೋ ಬಯಕೆ ನನಗೂ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಕನ್ವಿನ್ಸ್ ಮಾಡೋಕ್ಕೆ ಹೋಗೋದು. ನಾನು ಇನ್ನು ಚುನಾವಣೆ ನಿಲ್ಲೋದಿಲ್ಲ, ಚುನಾವಣೆ ರಾಜಕಾರಣ ಭಾಳ ಕಲುಷಿತ ಆಗಿದೆ ನೋಡಿ, ಅದನ್ನು ಕನ್ವಿನ್ಸ್ ಮಾಡ್ತೀರಾ? ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದರು. ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದು ಹೇಳ್ತಾ ಇದ್ರು 2028 ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಡೋದು. ಯಾಕಂದ್ರೆ ಅವ್ರ ಅಭಿಮಾನಿಗಳು ಇನ್ನೂ ನಿಲ್ಲಬೇಕು ಅನ್ನುವಂಥ ಪ್ರೆಷರ್ ಕೂಡ ಇದೆ. ಇಲ್ಲ, ಅವರು ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ಶೋಷಿತ ವರ್ಗದವ್ರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ ಅಂಥವ್ರ ಪರವಾಗಿ ದನಿ ಎತ್ತುವಂಥ ಕೆಲಸ ಮಾಡಿಕೊಂಡೇ ಬರ್ತಾರೆ. ಸೊ ಹಾಗಾಗಿ ಅವ್ರು ಚುನಾವಣೆಯಲ್ಲಿ ನಿಲ್ಲದೇ ಹೋದರೂ ಕೂಡ ಅವ್ರ ಪರವಾಗಿ ನಿಂತಿರ್ತಾರೆ. ಕನ್ವಿನ್ಸ್ ಮಾಡ್ತೀರಾ ನಿಲ್ಲಕ್ಕೆ? ಈಗ ತಂದೆಯವರು ಒಂದ್ಸರಿ ತೀರ್ಮಾನ ತೊಗೊಂಡ್ರೆ ಗಟ್ಟಿಯಾಗಿ ಯಾರೂ ಕೂಡ ಅದನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಸೊ ಮತ್ತು ನಾನು ಕೂಡ ಒಬ್ಬ ಮಗ ಆಗಿ ತಂದೆಯವರು 80 ವರ್ಷ ಹತ್ರ ಬಂದಾಗ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲಿ, ಮತ್ತೆ ತಮ್ಮ ಕೆಲಸ ಅದು ಇದು ಅಂತ ಹೇಳಿ ಆರೋಗ್ಯ ನಿರ್ಲಕ್ಷ್ಯ ಮಾಡದೇ ಇರಲಿ ಅನ್ನೋ ಬಯಕೆ ನನಗೂ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಕನ್ವಿನ್ಸ್ ಮಾಡೋಕ್ಕೆ ಹೋಗೋದು. ನಾನು ಇನ್ನು ಚುನಾವಣೆ ನಿಲ್ಲೋದಿಲ್ಲ, ಚುನಾವಣೆ ರಾಜಕಾರಣ ಭಾಳ ಕಲುಷಿತ ಆಗಿದೆ ನೋಡಿ, ಅದನ್ನು ಕನ್ವಿನ್ಸ್ ಮಾಡ್ತೀರಾ? ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದರು. ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದು ಹೇಳ್ತಾ ಇದ್ರು 2028 ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಡೋದು. ಯಾಕಂದ್ರೆ ಅವ್ರ ಅಭಿಮಾನಿಗಳು ಇನ್ನೂ ನಿಲ್ಲಬೇಕು ಅನ್ನುವಂಥ ಪ್ರೆಷರ್ ಕೂಡ ಇದೆ. ಇಲ್ಲ, ಅವರು ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ಶೋಷಿತ ವರ್ಗದವ್ರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ ಅಂಥವ್ರ ಪರವಾಗಿ ದನಿ ಎತ್ತುವಂಥ ಕೆಲಸ ಮಾಡಿಕೊಂಡೇ ಬರ್ತಾರೆ. ಸೊ ಹಾಗಾಗಿ ಅವ್ರು ಚುನಾವಣೆಯಲ್ಲಿ ನಿಲ್ಲದೇ ಹೋದರೂ ಕೂಡ ಅವ್ರ ಪರವಾಗಿ ನಿಂತಿರ್ತಾರೆ. ಕನ್ವಿನ್ಸ್ ಮಾಡ್ತೀರಾ ನಿಲ್ಲಕ್ಕೆ? ಈಗ ತಂದೆಯವರು ಒಂದ್ಸರಿ ತೀರ್ಮಾನ ತೊಗೊಂಡ್ರೆ ಗಟ್ಟಿಯಾಗಿ ಯಾರೂ ಕೂಡ ಅದನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಸೊ ಮತ್ತು ನಾನು ಕೂಡ ಒಬ್ಬ ಮಗ ಆಗಿ ತಂದೆಯವರು 80 ವರ್ಷ ಹತ್ರ ಬಂದಾಗ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲಿ, ಮತ್ತೆ ತಮ್ಮ ಕೆಲಸ ಅದು ಇದು ಅಂತ ಹೇಳಿ ಆರೋಗ್ಯ ನಿರ್ಲಕ್ಷ್ಯ ಮಾಡದೇ ಇರಲಿ ಅನ್ನೋ ಬಯಕೆ ನನಗೂ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಕನ್ವಿನ್ಸ್ ಮಾಡೋಕ್ಕೆ ಹೋಗೋದು.